ನನ್ನ ಹೆಸರು ದಯಾನಂದ್ ಅಂತ. ಜಾವಗಲ್ ಹೋಬಳಿ ಮಸಳೆ ಗ್ರಾಮ. ನಾನು ಮೊನ್ನೆ 29ನೇ ತಾರೀಕು ನಮ್ಮ ಅಣ್ಣರದ ಹೊಲದ ಹತ್ರ ಹೋಗಿದ್ದೆ. ಆವಾಗ ಜಾವಗಲ್ ಸ್ಟೇಷನ್ ಸಿಬ್ಬಂದಿಗಳು ಮತ್ತು ನಮ್ಮ ಅಣ್ಣರು ಮತ್ತು ಕೂಲಿ ಕಾರ್ಮಿಕರೆಲ್ಲ ನಿಂತ್ಕೊಂಡು ಒಂದು ಪಂಚಾಯತ್ಗೆ ಮಾಡ್ತಾಯಿದ್ರು. ನಾನು ಇದೇನು ನಮ್ಮ ಅಣ್ಣರ ಹೊಲದ ಹತ್ರ ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಅಲ್ಲಿಗೆ ಹೋದೆ. ಅಲ್ಲಿ ನನಗೆ ಸತ್ಯಾಂಶ ತಿಳಿತು. ಒಬ್ಬ ಹ್ಯಾಂಡಿಕ್ಯಾಫ್ಟು ಮತ್ತು ನಿರ್ಗತಿಕರನ್ನ ಬಸ್ ಸ್ಟ್ಯಾಂಡ್ಗಳಿಂದ ಕರ್ಕೊಂಬಂದು ನಾನು ಮಿಲ್ಟ್ರಿಲಿದ್ದೀನಿ, ನಮ್ಮ ತೋಟದಲ್ಲಿ ಕೆಲಸ ಮಾಡಿಸ್ತೀನಿ, ನಿಮಗೆ ದಿನ 800 ರೂಪಾಯಿ ದುಡ್ಡು ಕೊಡ್ತೀನಿ, ಮತ್ತು ರೂಮ್ ಕೊಡ್ತೀನಿ, ನಿಮಗೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಲಕ್ಷ್ಮಣ್ ಅನ್ನೋರು ಕರ್ಕೊಂಬಂದು ಇವ್ರನ್ನ ಇಲ್ಲಿ ಶುಂಠಿ ಕೆಲಸಕ್ಕೆ ಬಳಸ್ಕೊತ ಇದ್ರು. ಇವರಿಗೆ ಕರೆಕ್ಟಾಗಿ ಊಟ ತಿಂಡಿ ಇಲ್ಲ, ಸ್ನಾನ ಇಲ್ಲ, ಅವರಿಗೆ ಖರ್ಚಿಗೆ ದುಡ್ಡು ಇಲ್ಲ, ಅವ್ರಿಗೆ ಸಂಬಳನೂ ಕೊಟ್ಟಿಲ್ಲ. ಆ ಥರ 6 ತಿಂಗಳು, 11 ತಿಂಗಳು, 9 ತಿಂಗಳು ಈ ಥರ ಮಾಡ್ತಾಯಿದ್ರು. ಅದನ್ನು ನಮ್ಮ ಜಾವಗಲ್ ಸ್ಟೇಷನ್ ಸಿಬ್ಬಂದಿಗಳು ಬಗೆಹರಿಸ್ತೀವಿ ಅಂತ ಮಾತಾಡ್ತಾಯಿದ್ರು. ಆಗ ಈ ಲಕ್ಷ್ಮಣ್ ಅಂತ ಮಿಲ್ಟ್ರಿ ಅವನು ನಮ್ಮ ದೇಶ ಕಾಯ ಯೋಧ. ಅವನಿಗೆ ಕರುಣೆ, ಮನುಷ್ಯತ್ವ ಅನ್ನೋದು ಇಲ್ದಲೆ ಅವ್ರ ಅಪ್ಪ ಅಮ್ಮನ ಸ್ಥಾನದಲ್ಲಿರೋರನ್ನ ಕರ್ಕೊಂಬಂದು ಈ ಥರ ಇದು ಮಾಡ್ತಾರೆ. ನಾವು ಅದನ್ನು ಪ್ರಶ್ನೆ ಮಾಡಿ ಕೇಳಿದ್ದಕ್ಕೆ ಬನ್ನಿ ಜಾವಗಲ್ ಸ್ಟೇಷನಲ್ಲೇ ಇದು ಮಾಡೋಣ ಅಂತ ಕರ್ಕೊಂಡೋದ್ರು. ಅಲ್ಲಿಗೆ ನಮ್ಮ ಅಣ್ಣರು ಮತ್ತು ನಮ್ಮ ಸ್ನೇಹಿತರಾದ ಹರೀಶು ಮತ್ತು ನಮ್ಮ ಅಶೋಕ ನಾವೆಲ್ಲ ಜಾವಗಲ್ ನಮ್ಮ ಠಾಣೆಗೆ ಹೋದು. ಅಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರು ಏನಂದ್ರು, ಇದನ್ನೆಲ್ಲ ದೊಡ್ಡ ಮಟ್ಟದ ಮಾಡೋದು ಬೇಡ, ಅವರು ಪಾಪ ಏನೋ ಮಾಡಿದ್ದಾರೆ ತಪ್ಪು ಗೊತ್ತಿಲ್ದಲೆ, ಇದನ್ನ ಇಲ್ಲೇ ಮುಗಿಸೋಣ, SP ಸರ್ ತನಕ ಹೋಗೋದೇನು ಬೇಡ ಅಂತೇಳಿ ರಾಜಿ ಮಾಡ್ತೀನಿ, ಅವರಿಗೆ ಸಂಬಳದ ಕೊಡಿಸ್ತೀನಿ ಅಂತಂದರು. ಅವ್ರು ಕೇಳಿದ್ದು ಡೈಲಿ 800 ರೂಪಾಯಿ ಸಂಬಳ ಅಂತಂದರು. ಬೇಡ 500 ರೂಪಾಯಿ ಕೊಡ್ರಿ ಅಂದರೆ ಇವರೆಲ್ಲ ಸೇರ್ಕೊಂಡು ಬರೀ 200 ರೂಪಾಯಿ, ಒಬ್ಬ ಮನುಷ್ಯಗೆ 200 ರೂಪಾಯಿ ಹಂಗೆ 11 ತಿಂಗಳು ಕೊಡೋ ಅಂತನಿಗೆ 5 ತಿಂಗಳು, 6 ತಿಂಗಳು ಕೊಡೋ ಅಂತನಿಗೆ 2 ತಿಂಗಳು, ಈ ಥರ ಎಲ್ಲ ದುಡ್ಡನ್ನು ಕಮ್ಮಿ ಲೆಕ್ಕ ಮಾಡಿ ಕೊಡಿಸಿದ್ರು. ನಾನು ಅವತ್ತು ರಾತ್ರಿ ನಮ್ಮ ಅಣ್ಣರ ಜೊತೆ ಸ್ಟೇಷನಿಗೆ ಹೋಗಿದ್ದೆ. ಅವಾಗ ತೀರ್ಮಾನ ಆಗಲಿಲ್ಲ ಇದು. ನಮ್ಮ ಅಣ್ಣ ಮತ್ತು ನನ್ನ ಸ್ನೇಹಿತ ಹರೀಶು ಮತ್ತು ಅಶೋಕ, ನನ್ನ ಸ್ನೇಹಿತರೆಲ್ಲ ಹೋಗಿ ಅವ್ರಿಗೆಲ್ಲ ನ್ಯಾಯ ದೊರಕಿಸಿಕೊಟ್ಟು ಅವ್ರನ್ನೆಲ್ಲ ಬಸ್ಸಿಗೆ ಹತ್ತಿಸಿ ಅವ್ರವ್ರ ಊರಿಗೆ ದುಡ್ಡು ಕೊಡಿಸಿ ಕಳಿಸಿದ್ದಾರೆ. ಆಮೇಲೆ ನಂತರ ನಮ್ಮ ಸ್ನೇಹಿತರು ಮತ್ತು ನಮ್ಮ ಸ್ನೇಹಿತ ಹರೀಶಿಗೆ ಮತ್ತು ನಮ್ಮ ಅಣ್ಣನಿಗೆ ಸ್ಟೇಷನ್ ಹತ್ರನೇ ನಿಮ್ಮಿಂದಲೇ ಇದಾಗಿದ್ದು, ನಾವು ಹೆಂಗೆ ಅವ್ರ ಕೈಲಿ ದುಡಿಸಿ ನಾವು ತಿನ್ಕೊಂತ ಇದ್ದು, ನಿಮಗೇನು ಕಷ್ಟ ಆಯಿತು, ನಿಮ್ಮನೆ ದುಡ್ಡು ಏನಾದ್ರು ಕೊಟ್ಟಿದ್ರಾ, ಆ ಥರ ನಮ್ಮ ಜಾವಗಲ್ ಪೊಲೀಸ್ ಸ್ಟೇಷನ್ ಮುಂದೆನೇ ಧಮಕಿ ಹಾಕಿದ್ದಾರೆ. ಯಾರ್ಯಾರು ಅಂದರೆ ಈ ಯುವರಾಜ, ಆನಂದ ಮತ್ತು ಅವನ ಜೊತೆ ಇದ್ದರು ಶಶಿಕುಮಾರು ಮತ್ತು ಅವ್ರ ತಂದೆ. ಅದಕ್ಕೆ ನಮ್ಮ ಸ್ನೇಹಿತರಿದ್ದರು, ನಾವು ಅಮಾಯಕರಿಗೋಸ್ಕರ ಹೆಲ್ಪ್ ಮಾಡಿದ್ದು, ನೀವು ದುಡ್ಕೊಂಡು ತಿನ್ನಿ ನಿಮ್ಮ ಕೈಲಾದರೆ, ಕಂಡರ್ ಮಕ್ಕಳನ್ನೆಲ್ಲ ಯಾಕೆ ಕರ್ಕೊಂಬಂದು ಈಗ ಹ್ಯಾಂಡಿಕ್ಯಾಫ್ಟು, ಆ ಹುಡುಗ ಏಜ್ ಆಗಿಲ್ಲ, ಚೈಲ್ಡ್ ಲೇಬರ್ ಇಂಥವ್ರನ್ನೆಲ್ಲ ಇದು ಮಾಡ್ತಾ ಇರಲ್ಲ ಅಂತ ಹೇಳಿ ಊರಿಗೆ ಬಂದವ್ರೆ. ಊರಿಗೆ ಬಂದು ಸಂದರ್ಭದಲ್ಲಿ ಇವರು ಅದನ್ನೇ ದ್ವೇಷ ಇಟ್ಕೊಂಡು ಸಂಜೆ 5ರಿಂದ 6 ಜನ ನಮ್ಮ ಅಣ್ಣರದು ಶುಂಠಿ ಹೊಲದ ಹತ್ರ ನಮ್ಮ ಹರೀಶ್ ಅವರು ಅವ್ರ ಹೆಂಡ್ತಿನೂ ಹೊಲದಿಂದ ಬರ್ಬೇಕಾದ್ರೆ ಬೈಕಲ್ಲಿ ಇವರೊಂದು ಬೊಲೆರೋ ಗಾಡೀಲಿ ಬಂದು ನಿಲ್ಲಿಸ್ಕೊಂಡು ಹರೀಶನ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾವ ಥರ ಹಲ್ಲೆ ಮಾಡಿದ್ದಾರೆ ಅಂದರೆ, ನಮಗೆ ಇವನೇ ಇದು ಮಾಡ್ದನು, ಈ ಹರೀಶನಿಂದಲೇ ಇದೆಲ್ಲ ತೊಂದರೆ ಆಯಿತು, ಬೋಳಿ ಮಗ ನೀನು ಹಂಗೆ ಹಿಂಗೆ ಅಂತೇಳಿ ಹರೀಶನ ಕೊಳ್ಪಟ್ಟಿ ಕೈಯೆಲ್ಲ ಹಾಕಿ ಇದು ಮಾಡಿದ್ದಾರೆ. ಅವ್ರ ಹೆಂಡ್ತಿ ಮೇಲೂ ಕೈಯೆಲ್ಲ ಮಾಡಿದ್ದಾರೆ. ಆಗ ಪಕ್ಕದಲ್ಲೇ ಇದ್ದ ನಮ್ಮ ಅಶೋಕ ಓಡಿ ಹೋಗಿದ್ದಾನೆ. ಓಡಿ ಹೋಗಿ ಅವ್ನು ಬಿಡಿಸೋ ಟೈಮಲ್ಲಿ ಅಲ್ಲಿ ಯಾರೂ ಜನ ಇಲ್ಲ. ಸಂಜೆ 5:30, 6:30 ಸಮಯದಲ್ಲಿ ಕತ್ತಲಾಯಿತು. ಆ ಟೈಮಲ್ಲಿ ಇವರು 5-6 ಜನ ಅಮಾಯಕರು, ಇವರು ನ್ಯಾಯ ದೊರಕಿಸಿದ ಕಾರಣ ಇವ್ರ ಮೇಲೆ ಹಲ್ಲೆ ಮಾಡ್ತಾಯಿದ್ದಾರೆ. ಅದೇ ಸಮಯಕ್ಕೆ ನಾನು ನಮ್ಮ ಅಣ್ಣರ ಹೊಲ್ತಕ್ಕೆ ನಾನು ಶುಂಠಿ, ನಮ್ಮ ಅಣ್ಣ ಬಾಣಾವರದಲ್ಲಿ ಇದ್ದಾನೆ ತೇಜಣ್ಣ ಅಂತೇಳಿ, ಅವರು ಮನೇಲಿ ಕೆಲಸ ಮಾಡೋರಿಲ್ಲ, ನಮ್ಮ ಬ್ರದರಿಗೆ ನಾನೇ ಹೆಲ್ಪ್ ಮಾಡೋದು, ಒಂಚೂರು ನೀರು ತಿರುವನ ಅಂತೇಳಿ ಅವ್ನು ಹೇಳಿದ್ದ ಅಂತೇಳಿ ಅಲ್ಲೂ ಅದೇ ಟೈಮಲ್ಲಿ ಅದೇ ಹೋದೆ. ಅವಾಗ ಇವ್ರು ಅಲ್ಲೇ ಮಾಡ್ತಾಯಿದ್ದು ನೋಡಿ, ನಾನು ಸಡನ್ನಾಗಿ ಬೈಕ್ ನಿಲ್ಲಿಸಿ ಹೋಗಿ ಎಲ್ಲರನ್ನೂ ಬಿಡಿಸಿ, ಹಿಂಗೆಲ್ಲ ಮಾಡ್ತೀರಾ, ಅಲ್ಲೆಲ್ಲ ತೀರ್ಮಾನ ಇಲ್ವಾ, ನಮ್ಮ ಸಬ್ ಇನ್ಸ್ಪೆಕ್ಟ್ರೆ ಪುನೀತ್ ಸರು ನಿಮಗೂ ತೊಂದರೆ ಆಗ್ದಂಗೆ, ಅವರಿಗೂ ಕೂಲಿ ಕಾರ್ಮಿಕರು ತೊಂದರೆ ಆಗ್ದಂಗೆ ಕಳಿಸಿಲ್ವಾ, ನೀವೇನು ಈ ಥರ ಮಾಡ್ತೀರಾ ಅಂತೇಳಿ ನಾನು ಎಲ್ಲರನ್ನೂ ಬಿಡಿಸಿ ಸಮಾಧಾನ ಮಾಡಿಸಿ ಕಳಿಸಿ. ನಮ್ಮ ಹರೀಶಿಗೂ 2-3 ತಗ ಏಟಾಗಿದೆ, ಮತ್ತು ಅವ್ನ ಕೊಳ್ಳಲ್ಲಿ ಒಂದು ಕೊಳ್ಚೇನಿತ್ತು 25 ಗ್ರಾಮ್ಸಿಂದು. ನಾವು ಆ ಬಿಸಿಲ್ ನೋಡ್ಕೊಂಡಿಲ್ಲ, ಕೊಳ್ಚೆನೂ ಕೂಡ ಕಿತ್ಕೊಂಡು ಹೋಗಿದ್ದಾರೆ. ನಾವು ಬೆಳಿಗ್ಗೆ ಸೇರಿ ಕಂಪ್ಲೇಂಟ್ ಕೊಟ್ಟರಾಗುತ್ತೆ ಅಂತ ನಾವಿದ್ದರೆ, ಈಗ ಅವ್ರದ್ದು ಒಂದು ಜಾತಿನಿಂದನೇ ನಾವು ಇವತ್ತು ವಿದ್ಯಾವಂತರು, ನಾವು ಓದಿದ್ದೀವಿ, ಎಲ್ಲದೂ ಗೊತ್ತು ನಮಗೆ, ನಾವು ಎಲ್ಲರನ್ನೂ ಸರಿಸಮಾನಾಗಿ ಕಾಣೋದು, ಯಾರನ್ನೂ ಜಾತಿ ಇದೇನೂ ಮಾಡಿಲ್ಲ, ಮತ್ತು ಅವ್ರ ಮೇಲೆ ಕೈನೂ ಮಾಡಿಲ್ಲ. ಅವರೇ ನಮ್ಮ ಹರೀಶನ್ನ ಕೊಲೆ ಮಾಡ್ತೀವಿ, ಅಲ್ಲೇ ಮಾಡ್ತೀವಿ, ಮಚ್ಚು ಅಲ್ಲೇ ಇದೆ ಸರ್, ಮಚ್ಚು ಅಲ್ಲೇ ಇದೆ, ಮಚ್ಚು ಬೀಸಿದ್ದಾರೆ. ಈಗ ಅವನಿಗೆ ಹರೀಶಿಗೆ ಅವನೊಂದು ಕೂಲಿ ಕಾರ್ಮಿಕರು ನ್ಯಾಯ ದೊರಕಿಸಿ ಕೊಟ್ಟಿದ್ದಕ್ಕೆ ಅವನಿಗೆ ಇದೇನಾ, ನಮಗೆ ನ್ಯಾಯ ಇಲ್ವಾ ಇವನಿಗೆ? ಅದರಲ್ಲೂ ನನ್ನ ಮೇಲೂ ಕೊಟ್ಟಿದ್ದಾರೆ, ನಾನು ಹೋಗಿ ಬಿಡಿಸಿದೆ, ಅದಕ್ಕೆ ನನ್ನ ಹೆಸರನ್ನು ಸೇರಿ FIR ಮಾಡಿಸಿದ್ದಾರೆ. ಇದು ನ್ಯಾಯ ಇಲ್ವಾ? ಇಷ್ಟೇನಾ ನ್ಯಾಯ? ಬಡವರಿಗೆ, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಜೀತದಾಳು ಪದ್ಧತಿಯಲ್ಲಿ ಇನ್ನೂ ಗೇಷನ್ ತಿಂತಿದ್ದವರಿಗೆ ನಾವು ಹೆಲ್ಪ್ ಮಾಡಿ ಸಹಾಯ ಮಾಡಿದ್ದಕ್ಕೆ ನಮ್ಮ ಮೇಲೆ, ನಮ್ಮ ಅಣ್ಣ ಬಾಣಾವರದಲ್ಲಿದ್ದ, ಅವನು ಅಲ್ಲಿಲ್ಲ, ಅವನ ಮೇಲೂ ಕೂಡ ಕೊಟ್ಟಾರೆ. ಇದು ಯಾವ ನಾವು ಇದನ್ನು SP ಸರು ಮತ್ತು DC ಸರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವರಿಗೆಲ್ಲ ಮನವಿ ಮಾಡಿ ಕೇಳ್ತೀವಿ, ಇಂಥದನ್ನು ಕೂಲಂಕುಷವಾಗಿ ಪರಿಗಣಿಸಿ ಯಾರು ಒಳ್ಳೇದು ಮಾಡ್ತಾರೆ ನೀವು ನ್ಯಾಯ ದೊರಕಿಸ್ಕೊಡ್ಬೇಕು, ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ತಿಳಿದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸ್ವಾಮಿ ಎಂದು ನಾನು ಕೇಳ್ಕೊಳ್ತೀನಿ.